ವೀಕ್ಷಕರೇ, ವೃಶ್ಚಿಕ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಏನು ಎಚ್ಚರಿಕೆ ಇದೆ, ಜೊತೆಗೆ ಈ ತಿಂಗಳಲ್ಲಿ ನಿಮಗೆ ಶುಭಕಾರಕವಾದ ದಿನಗಳು ಯಾವುದು, ಅಶುಭಕರವಾಗಿರತಕ್ಕಂಥ ದಿನಗಳು ಯಾವುದು ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು, ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು. ಹಾಗಾಗಿ ನೀವು ಈ ವಿಡಿಯೋನ ಕಂಟಿನ್ಯೂ ಆಗಿ ಕೊನೆ ತನಕ ನೋಡಬೇಕು, ಅಂದ್ರೆ ಮಾತ್ರ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿತದೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ, ವೃಶ್ಚಿಕ ರಾಶಿಯವರಂದ ತಕ್ಷಣ ಯಾವತ್ತಿಗೂ ಕೂಡ ನ್ಯಾಯಸಮ್ಮತವಾಗಿರತಕ್ಕಂತಹ ಏನಾದರೂ ಒಂದು ನ್ಯಾಯ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ ತೂಕ ಇರಬೇಕು, ಏನಾದರೂ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ ತೂಕ ಇಡಬೇಕು. ಜೊತೆಗೆ ಸುಮ್ಮನೆ ಮಾತಾಡಬೇಕು ಅಂತ ಹೇಳಿ ಮಾತಾಡ್ತಕ್ಕಂಥ ವ್ಯಕ್ತಿಗಳಲ್ಲ, ಅದು ಸ್ತ್ರೀಯರೇ ಇರ್ಬೋದು ಪುರುಷರಿರ್ಬೋದು. ಮಾತಾಡಿದ್ರೆ ಒಂದು ಮತಿಯಿಂದ ಬರುತ್ತೆ ಮಾತು, ಯಾಕಂತಂದ್ರೆ ಒಂದು ಯೋಚನೆಯನ್ನ ಮಾಡಿ ಮಾತಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಇವರ ಒಂದು ಕ್ಯಾರೆಕ್ಟರ್ ಒಂದು ದೊಡ್ಡ ಸ್ಥಾನಕ್ಕೆ ಒಯ್ತದೆ. ಜನನು ಕೂಡ ಇವರ ಮಾತಿಗಾಗಿ ಹವಣಿಸ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ಏನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸತ್ಯಾನ್ವೇಷಕರು ಯಾವತ್ತು ಮಾತಾಡಿದ್ರು ಅಂತಂದ್ರೆ ಸತ್ಯದ ಪರವಾಗಿ ನಿಲ್ಲುವಂಥದ್ದು. ಅನ್ಯಾಯ ಇತ್ತು ಅಂತಂದ್ರೆ ಅದನ್ನ ವಿರೋಧಿಸುವಂತಹ ಒಂದು ಮನಸ್ಥಿತಿ ಇರುತ್ತೆ. ನ್ಯಾಯಸಮ್ಮತವಾಗಿರ್ತಕ್ಕಂಥ ವ್ಯಕ್ತಿತ್ವ. ಅದಕ್ಕೆ ಯಾವುದಕ್ಕೂ ಕೂಡ ಹೆಚ್ಚಿನ ಆಸೆ ಪಡುವಂಥದ್ದಲ್ಲ, ತನಗೆ ಸಿಕ್ಕಿದ್ರಲ್ಲಿ ಸಂತೃಪ್ತಿ ಆಗುವಂಥದ್ದು. ಜೊತೆಗೆ ದೊಡ್ಡ ದೊಡ್ಡ ಮಹತ್ವಾಕಾಂಕ್ಷೆ ಇರುತ್ತೆ, ಜೀವನದಲ್ಲಿ ಒಂದು ಗುರಿ ಇರುತ್ತೆ, ಆ ಗುರಿಯನ್ನ ನೆರವೇರಿಸಿಕೊಳ್ಳುವಂತಹ ಒಂದು ಆಸೆ ಇರುತ್ತೆ. ಆದರೆ ಸಿಕ್ಕಿರೋದ್ರಲ್ಲಿ ಸಮಾಧಾನ ಪಟ್ಕೊಳ್ಳುವಂತಹ ಸಾಧ್ಯತೆಗಳು, ಮತ್ತೆ ಯಾವುದೂ ಒಂದು ಯೋಚನೆ ಮಾಡದೆ ಶೀಘ್ರವಾಗಿ ಮಾತನಾಡ್ತಕ್ಕಂಥದ್ದೆಲ್ಲ, ಯೋಚನೆಯನ್ನು ರೂಪಿಸಿ ಮಾತನಾಡ್ತಕ್ಕಂಥವ್ರು. ವೃಶ್ಚಿಕ ರಾಶಿಯವ್ರ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟಿದೆ ಅದ್ರ ಬಗ್ಗೆ. ಯಾಕಂದ್ರೆ ನಮ್ಮ ವಿಚಾರ ಫೆಬ್ರವರಿ ತಿಂಗಳ ಒಂದು ಫಲ ಹೇಗಿದೆ ಅನ್ನುವಂಥ ವಿಚಾರವಾಗಿದೆ. ಅದ್ರ ಬಗ್ಗೆ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಿ ನಮ್ಮ ಚಾನಲ್ ಸಿಗ್ತಾ ಇದೆ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ಫೆಬ್ರವರಿ ತಿಂಗಳಲ್ಲಿ 1, 4, 5, 22, 23, 24 ಹಾಗೂ 27ನೇ ತಾರೀಕು ಅತ್ಯಂತ ಶುಭಪ್ರದವಾಗಿರತಕ್ಕಂಥ ಲಾಭಕರವಾದ ದಿನಗಳು ಅಂತ ಹೇಳ್ಬೋದು. ಇನ್ನು 7, 8, 15, 16, 17, 25 ಹಾಗೂ 28ನೇ ತಾರೀಕು ಅಷ್ಟಾಗಿ ಶುಭವಲ್ಲದ ದಿನಗಳು ಅಂತ ಹೇಳಬೇಕು. ಅಂದ್ರೆ ಶುಭಕಾರಕವಾಗಿರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಮುಖ್ಯವಾದ ಕೆಲಸ ಏನಾದರೂ ಇದ್ರೆ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಫಲ ನೋಡಿ. ಎಷ್ಟೇ ಒಂದು ಸವಾಲುಗಳಿರುತ್ತೆ, ಕಷ್ಟಪಡ್ತಾ ಇರ್ತೀರಿ, ಜೀವನದಲ್ಲಿ ಏನಾದರೂ ಒಂದು ವಿಶೇಷವಾದ ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ, ಒಂದು ಗುರಿ ಇರುತ್ತೆ. ನಿಮ್ಮದೇ ಆಗಿರುವಂತಹ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ವೇಗ ಇರುತ್ತೆ, ಅಥವಾ ಪ್ಲಾನ್ ಇರುತ್ತೆ, ಸ್ಟ್ರಾಟರ್ಜಿ ಇರುತ್ತೆ. ಅದು ಬೇರೆಯವರಿಗೆ ಅರ್ಥ ಆಗಲ್ಲ, ಅರ್ಥ ಆಗೋದಕ್ಕೂ ನೀವು ಬಿಡೋಲ್ಲ. ಬಹಳಷ್ಟು ಗುಪ್ತವಾಗಿಟ್ಟುಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ನೆರವೇರಿಸುವಂತಹ ವ್ಯಕ್ತಿತ್ವ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗುವಂಥದ್ದು ಏನಾಗುತ್ತೆ ಅನ್ನೋಷ್ಟೊತ್ತಿನಲ್ಲಿ ಸ್ವಲ್ಪ ಟೈಮ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು, ವಿಳಂಬ ಆಗುವಂಥದ್ದು. ಅದು ಹಣಕಾಸಿನ ಬಗ್ಗೆ ಇರಲಿ, ಕೆಲಸದ ಬಗ್ಗೆ ಇರಲಿ, ಅಥವಾ ನೀವು ನಿರೀಕ್ಷೆ ಮಾಡಿರುವಂಥ ವಿಶೇಷ ಕೆಲಸಗಳ ಬಗ್ಗೆನೇ ಇರಲಿ, ಸ್ವಲ್ಪ ಏನಾಗುತ್ತೆ, ಅಂದುಕೊಂಡಂತಹ ಸಮಯಕ್ಕೆ ಆಗದೆ ಇದ್ರೂ ಕೂಡ ನಿಧಾನವಾಗಿ ಆದರೂ ಪರವಾಗಿಲ್ಲ, ನಿರಂತರವಾದ ಪ್ರಯತ್ನದಿಂದ ಅಂದುಕೊಂಡಂತ ಕಾರ್ಯಗಳಲ್ಲಿ ಯಶಸ್ಸು ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ನೀವಿಲ್ಲಿ ಗಮನಿಸಬೇಕಾಗತ್ತೆ. ಮತ್ತೆ ಈ ತಿಂಗಳಲ್ಲಿ ನೀವು ಹಣಕಾಸಿನ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕಾಗತ್ತೆ. ಯಾಕಂತಂದ್ರೆ ಏನಾದ್ರೂ ಒಂದು ಖರ್ಚು ವೆಚ್ಚ ಇರುತ್ತೆ, ಏನಾದ್ರೂ ಒಂದು ದುಂದು ವೆಚ್ಚ ಇರುತ್ತೆ, ಏನಾದ್ರೂ ಮದುವೆ ಕಾರ್ಯಗಳಿರ್ಬೋದು, ಪ್ರಯಾಣ ಇರ್ಬೋದು, ಅಥವಾ ಮನೆಗೆ ಬೇಕಾಗಿರುವಂತ ವಸ್ತುಗಳು ತೆಗೆದುಕೊಂಡು ಬರುವಂತದ್ದು ಇರ್ಬೋದು, ಯಾವುದಾದ್ರೂ ಒಂದು ಪ್ಲಾನ್ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕಾಗುತ್ತೆ ಈ ವಿಚಾರದಲ್ಲಿ. ಮಾಡಿ, ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಖರ್ಚು ವೆಚ್ಚಗಳನ್ನು ಮಾಡ್ಕೊಳ್ಳಿ, ಆದ್ರೆ ಅನವಶ್ಯಕವಾಗಿ ಆಗಬಾರದು. ಸಾಲ ಸಮದ ಮಾಡಿಕೊಂಡು ಓವರ್ ಆಗಿ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ನಿಮ್ಮ ಇತಿಮಿತಿಯಲ್ಲಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಹಣಕಾಸಿನ ಸ್ಥಿತಿಗತಿ ಹೆಲ್ದಿ ಆಗಿರುತ್ತೆ. ಇಲ್ಲ ಅಂತಂದ್ರೆ ಅತಿಯಾಗಿ ಸಾಲ ಆಗುವಂತಹ ಸಾಧ್ಯತೆಗಳನ್ನು ಕೂಡ ನಾವಿಲ್ಲಿ ಅಲ್ಲಗಳೆಯುವ ಹಾಗಿಲ್ಲ. ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕಾಗತ್ತೆ. ಇನ್ನು ಈ ಕೆಲವೊಂದು ಜನಗಳಿಂದ ಒಂದು ಕಿರಿಕಿರಿ ಇರುತ್ತೆ, ಏನೋ ಒಂಥರ ಆತಂಕ. ಅದು ದಾಯಾದಿಗಳಿಂದ ಇರ್ಬೋದು, ಜನಗಳಿಂದ ಇರ್ಬೋದು, ಸ್ನೇಹಿತರಿಂದ ಇರ್ಬೋದು, ಅಥವಾ ರಿಲೇಷನ್ ಇಂದ ಇರ್ಬೋದು, ಅಥವಾ ಕೆಲಸ ಮಾಡುವಂತ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಯಾವ್ರ ಮೇಲೂ ನೀವು ಡಿಪೆಂಡ್ ಆಗಿರ್ತೀರಿ, ಅವರಿಂದ ಇರ್ಬೋದು. ಏನಾಗುತ್ತಾ, ನಮಗೆ ಅಂದುಕೊಂಡಂಗೆ ಇವರು ಮಾಡ್ಕೊಡ್ತಾರಾ, ನಮ್ಮ ಕೆಲಸ ಆಗುತ್ತಾ ಆಗಲ್ವಾ, ಈ ರೀತಿಯಾದಂಥ ಕೆಲವೊಂದು ಅನುಮಾನಗಳಿರುತ್ತೆ, ಗೊಂದಲಗಳಿರುತ್ತೆ. ಆದ್ರೆ ಆಗುತ್ತೆ, ಖಂಡಿತ ಕೆಲಸ ಆಗುತ್ತೆ. ನೀವು
ಆಗಿಂದಾಗ್ಗೆ ಫಾಲೋ ಅಪ್ ಮಾಡ್ತಾ ಹೋಗ್ಬೇಕು. ವಿಳಂಬ ನೀತಿಯನ್ನ ಅನುಸರಿಸಬಾರದು. ವಿಳಂಬ ನೀತಿಯನ್ನ ಅನುಸರಿಸಿದ್ರೆ ಕೆಲವೊಂದು ಸಮಸ್ಯೆಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳಿದೆ. ಇನ್ನೂ ಬಹಳಷ್ಟು ವಿಚಾರಗಳಿದೆ. ನಾನು ಈ ತಿಂಗಳಲ್ಲಿ ನೀವು ತಿಳ್ಕೊಳ್ಳೇಬೇಕಾಗಿರುವಂತಹ ಮಾಹಿತಿಗಳು ಕೂಡ ಇದಾವೆ. ಅದನ್ನೆಲ್ಲ ತಿಳಿಸೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದಂತ ವಿಡಿಯೋ ಬರುತ್ತೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡೋಣ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ಇದೆಯಲ್ಲ, ಇದು ನಿಮ್ಮದೇ ಆಗಿರತಕ್ಕಂಥ ಜನ್ಮ ಜಾತಕ ಫಲ ಆಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. 80 ರಿಂದ 100 ಪುಟ ನಿಮ್ಮದೇ ಜಾತಕ ಅಂದ್ರೆ ಯೋಚನೆ ಮಾಡಿ ಹೇಗಿರುತ್ತೆ ಅಂತ. ಜೊತೆಗೆ ನೋಡಿ, ಈ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಕಲಾತ್ಮಕವಾಗಿರ್ತಕ್ಕಂಥ ಕೆಲಸಗಳಿಂದ ಬೇರೆಯವರಿಗೆ ಆಕರ್ಷಣೆ ಮಾಡ್ತೀರಿ. ನಿಮ್ಮ ಕೆಲಸ ಕಾರ್ಯಗಳು ಬೇರೆಯವರಿಗೆ ಇಂಪ್ರೆಸ್ ಆಗುತ್ತೆ. ಒಂದಿಷ್ಟು ಲಾಭದ ಮೂಲಗಳನ್ನು ಕೂಡ ತಂದು ಕೊಡುವಂಥದ್ದು. ಹಾಗಾಗಿ ಕೆಲಸದ ಮೇಲೆ ಇಂಟ್ರೆಸ್ಟ್ ಕಡಿಮೆ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಇನ್ನು ಈ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆ, ಕಾನೂನಿಗೆ ಸಂಬಂಧಪಟ್ಟಂತ ಚಟುವಟಿಕೆ, ದುಷ್ಟ ಕೆಲಸ ಕಾರ್ಯಗಳು, ಇದರಿಂದ ಸ್ವಲ್ಪ ನೀವು ಹಿಂದೆ ಸರಿಬೇಕು. ಏನಾದ್ರೂ ಇದ್ರೆ ಆ ಥರದ್ದು ಯಾವುದು ಮಾಡಲ್ಲ. ಒಂದ್ ವೇಳೆ ಏನಾದ್ರೂ ಇದ್ರೆ ಸ್ವಲ್ಪ ಕಾನೂನು ಬಾಹಿರವಾದಂತ ಕೆಲಸಗಳಿದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ಅನುಸರಿಸತಕ್ಕಂಥ ಕ್ರಮವನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಸುಮ್ಮನೆ ಕಿರಿಕಿರಿ ಕಾಂಟ್ರವರ್ಸಿಗಳು. ಇನ್ನು ವ್ಯಾಪಾರವನ್ನ ವಿಸ್ತರಣೆ ಮಾಡುವಂಥದ್ದು, ನಿಮ್ಮ ಇರುವಂತ ವ್ಯಾಪಾರಕ್ಕೆ ವೇಗ ಕೊಡುವಂಥದ್ದು, ಅದನ್ನ ಹೆಚ್ಚಿನ ಮಟ್ಟಕ್ಕೆ ಡೆವಲಪ್ಮೆಂಟ್ ಮಾಡುವಂತ ಒಂದು ಪ್ಲಾನ್ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಇನ್ನು ನಿಮ್ಮ ಶ್ರಮ ಇರುತ್ತೆ, ನಿಮ್ಮ ಚಾತುರ್ಯ ಇರುತ್ತೆ, ನಿಮ್ಮ ಒಂದು ಅದೃಷ್ಟತನ ಇರುತ್ತೆ. ಅದನ್ನೆಲ್ಲವನ್ನು ಕೂಡ ಈ ತಿಂಗಳಲ್ಲಿ ಕೆಲಸ ಮಾಡಿ. ಅಂದ್ರೆ ನಿಮ್ಮ ಅದೃಷ್ಟನೂ ಕೈ ಹಿಡಿತದೆ, ನಿಮ್ಮ ಶ್ರಮನೂ ಕೈ ಹಿಡಿತದೆ, ನಿಮ್ಮ ಚಾತುರ್ಯ, ನಿಮ್ಮ ಒಂದು ಬುದ್ಧಿಶಕ್ತಿ ಇದೆಯಲ್ಲ ಅದು ನಿಮ್ಮನ್ನ ಸೇವ್ ಮಾಡುತ್ತೆ, ರಕ್ಷಣೆ ಮಾಡುತ್ತೆ, ಕಷ್ಟ ಕಾಲದಲ್ಲಿ ಸಹಾಯ ಮಾಡುತ್ತೆ ಅನ್ನುವಂಥದ್ದು. ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಟೆಕ್ನಿಕಲ್ ಸ್ಕಿಲ್ಗಳೇ ನಿಮಗೆ ಧೈರ್ಯ, ಅದೇ ನಿಮಗೆ ಶಕ್ತಿ. ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂತ ವ್ಯಕ್ತಿಗಳಲ್ಲ, ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ. ಇನ್ನು ಈ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಶತ್ರುಗಳ ಕಾಟ ಇರುತ್ತೆ. ಸೂಕ್ಷ್ಮವಾಗಿ ಸಮಾಧಾನವಾಗಿರ್ಬೇಕು. ಮತ್ತೆ ಜನಗಳ ವಿಚಾರದಲ್ಲಿ ಏನೂ ಕಾಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಆ ಥರ ಮಾಡಿ ಸಮಯಾನುಸಾರವಾಗಿ ಆ ಸಮಸ್ಯೆ ಸರಿ ಆಗುತ್ತೆ. ಕೆಲವು ಗಂಭೀರ ಸಮಸ್ಯೆಗಳಿಂದ ಸ್ವಲ್ಪ ಖಿನ್ನತೆ. ಏನಪ್ಪಾ ಅಂತಂದ್ರೆ ಒತ್ತಡ ಇರುತ್ತಲ್ಲ, ಏನು ಇಷ್ಟೆಲ್ಲ ಒತ್ತಡ ಆಗ್ತಾ ಇದೆ, ಏನು ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅಲ್ಲ ಅನ್ನೋಂಥ ಒಂದು ಒಳಗಡೆನೆ ಒಂದು ಚಿಂತೆ ಇರುತ್ತೆ. ಸ್ವಲ್ಪ ಆ ಚಿಂತೆ ಜಾಸ್ತಿ ಮಾಡೋದಕ್ಕಿಂತಲೂ ಅದಕ್ಕೆ ಸೊಲ್ಯೂಷನ್ ಹುಡುಕುವಂತ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಉಪಯೋಗ ಆಗುತ್ತೆ. ಕೆಲಸಗಳು ಏನಾಗುತ್ತೆ, ಕೆಲಸಗಳಿಗೆ ವೇಗ ಕೊಡುವಂತ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗುತ್ತೆ. ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಇರ್ತದೆ. ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹಿರಿಯ ಅಧಿಕಾರಿಗಳಿಂದ ಅಥವಾ ಹಿರಿಯ ಜನರುಗಳಿಂದ ಸ್ವಲ್ಪ ಕಿರುಕುಳ ಅನ್ನುವಂಥದ್ದು ಇರುತ್ತೆ. ಸ್ವಲ್ಪ ನೀವು ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ ಅವರನ್ನು ಇಂಪ್ರೆಸ್ ಮಾಡುವಂತ ನಿಟ್ಟಿನಲ್ಲಿ ನೀವು ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಇನ್ನು ಈ ವರ್ಷದ ಆರಂಭ ಏನಾಗುತ್ತೆ, ಒಳ್ಳೆ ರೀತಿಯಲ್ಲೇ ಇರುತ್ತೆ.
ಸ್ವಲ್ಪ ಬರ್ತಾ ಬರ್ತಾ ಒತ್ತಡಗಳೇನಿರುತ್ತಲ್ಲ ಅದನ್ನ ಒತ್ತಡಗಳು ಶಾಂತವಾಗಿ ನಿಭಾಯಿಸಿದ್ರೆ ಮಾತ್ರ ನೀವು ಈ ವರ್ಷ ಅಥವಾ ಈ ತಿಂಗಳು ನೀವು ಯಶಸ್ವಿಯಾಗಿ ಕಳೆಯೋದಕ್ಕೆ ಸಾಧ್ಯ ಇದೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಯಶಸ್ಸಂತೂ ಸಿಗುತ್ತೆ ನೀವು ಹೆಚ್ಚಿನ ಶ್ರಮ ಪಟ್ರೆ. ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೋಬೇಕು. ನೀವು ಮನಸ್ಸು ಮಾಡಿದ್ರೆ ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಇದೆ, ಅದನ್ನ ಬಳಸ್ಕೋಬೇಕು. ನೀವು ಸ್ವಲ್ಪ ಏನ್ ಮಾಡ್ತೀರಿ, ಆಲಸ್ಯತನ ಇರತಕ್ಕಂಥದ್ದು ಕೂಡ ಕಂಡು ಬರುತ್ತೆ, ಅದನ್ನ ನೀವು ಬಿಡಬೇಕು. ಬೇಕಿದ್ರೆ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಎಲ್ಲ ಒಂದು ಕಡೆ ಮಾಡ್ತೀರಿ, ಬಹಳ ವೇಗವಾಗಿ ಬರ್ತೀರಿ, ಸಡನ್ ಆಗಿ ಸ್ಟಾಪ್ ಆಗ್ಬಿಡ್ತೀರಿ. ಆ ತರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇನ್ನೂ ಅದಕ್ಕೆ ನಿರಂತರವಾದಂತಹ ಒಂದು ಪ್ರಯತ್ನ ಪಟ್ರೆ ಬಹಳಷ್ಟು ಲಾಭಗಳಾಗುವಂತ ಸಾಧ್ಯತೆಗಳಿದೆ. ಕಾರ್ಯಗಳಲ್ಲಿ ಖಂಡಿತ ಯಶಸ್ಸು ನಿಮಗೆ ಸಿಗುತ್ತೆ. ಸಮಸ್ಯೆಗಳಿಗೆ ಸರಳವಾಗಿ ಪರಿಹಾರ ಹುಡುಕೊಳ್ಳುವಂತ ಒಂದು ಪ್ರಯತ್ನವನ್ನ ನೀವು ಮಾಡ್ಕೋಬೇಕು. ಅಂದ್ರೆ ಸಮಯ ಪ್ರಜ್ಞೆ ಇರಬೇಕು. ಕುಟುಂಬದಲ್ಲಿದ್ದ ಭಿನ್ನಾಭಿಪ್ರಾಯಗಳು ದೂರ ಆಗ್ತವೆ. ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಆಗುತ್ತೆ, ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಆಗುತ್ತೆ. ಏನೇ ಒಂದು ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅದು ಸರಿ ಮಾಡಿಕೊಂಡು ಮುಂದೆ ನುಗ್ಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಸಾಧನೆಗಳಿಗೆ ನಿಮ್ಮ ಮನೆಯವರಿಂದ, ನಿಮ್ಮ ಸಂಗಾತಿಯಿಂದ, ನಿಮ್ಮ ಪತಿ ಪತ್ನಿಯರಿಂದ ಒಳ್ಳೆಯ ಒಂದು ಸಹಕಾರ, ಪ್ರೋತ್ಸಾಹ ಸಿಗುತ್ತೆ. ನಿಮ್ಮ ಕೆಲಸಕ್ಕೆ ಪ್ರೋತ್ಸಾಹ ಸಿಗುವಂತ ಸಾಧ್ಯತೆಗಳಿದೆ. ಮಾತಿನಲ್ಲಿ ಹಿಡಿತ ಇರಬೇಕು. ಹಿಡಿತ ಇಲ್ಲದಿದ್ರೆ ಏನಾದ್ರೂ ಒಂದು ವಿವಾದಕ್ಕೆ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅದರ ಬಗ್ಗೆ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ನಿರುದ್ಯೋಗಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸ, ಉದ್ಯೋಗ ಸಿಗುವಂತ ಸಾಧ್ಯತೆಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರುವಂತದ್ದು. ಇದು ಕೂಡ ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ, ಆದ್ರೂ ಕೂಡ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಬಹಳ ಅದ್ಭುತವಾದ ಫಲ ಇದೆ, ಆದ್ರೆ ಅಷ್ಟೇ ಸವಾಲುಗಳಿದೆ, ಚಾಲೆಂಜ್ಗಳಿದೆ. ಆ ಚಾಲೆಂಜ್ ಅನ್ನ ನೀವು ಅತ್ಯಂತ ಯಶಸ್ವಿಯಾಗಿ ಕಳೆಯೋದಕ್ಕೂ ಅವಕಾಶಗಳಿದಾವೆ. ಕೆಲವೊಂದು ಎಚ್ಚರಿಕೆಗಳನ್ನ ನೀವು ಫಾಲೋ ಮಾಡಿದ್ರೆ ಸಾಕು, ಅತ್ಯಂತ ಯಶಸ್ವಿಯಾಗಿ ಈ ತಿಂಗಳ ಕಳಿತೀರಿ. ಆದ್ರೆ ನಿಮ್ಗೆ ಪರಿಹಾರ ಬೇಕೇ ಬೇಕು. ಆ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಯಾವುದಿದೆ ಅಂತ. ಆ ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಏನ್ ಅನಿಸ್ತು ಅನ್ನುವಂಥದ್ದು ನಿಮ್ಗೆ ಅಮೂಲ್ಯವಾದ ಅಭಿಪ್ರಾಯ ತಿಳಿಸಿ. ಜೊತೆಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಫೆಬ್ರವರಿ ತಿಂಗಳ ಫಲಗಳು ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಏನು ಒಂದು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ತುಳಸಿ ಮಾಲೆಯನ್ನ ಅರ್ಪಣೆ ಮಾಡುವಂತ ಪ್ರಯತ್ನವನ್ನ ಮಾಡಿ ಅದ್ಭುತವಾದ ಫಲ ಸಿಗುತ್ತೆ. ಇನ್ನು ಮಹಾಶಿವನ ಆರಾಧನೆಯಿಂದ ಬಹಳ ಒಳ್ಳೆ ಫಲ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಆಂಜನೇಯ ಸ್ವಾಮಿ ದರ್ಶನವನ್ನ ಮಾಡ್ಕೊಳ್ಳಿ, ಹಿರಿಯರ ಆಶೀರ್ವಾದ, ಹಿರಿಯರ ಅನುಗ್ರಹವನ್ನ ಪಡ್ಕೊಳ್ಳಿ. ಖಂಡಿತವಾಗಿಯೂ ಈ ತಿಂಗಳಲ್ಲಿ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ